ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. SIR ಕಾರ್ಯಕ್ರಮ ಚುನಾವಣಾ ಆಯೋಗದ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮ. ಎಲ್ರಿಗೂ ಸಹ ಮತ ಪರಿಗಣನೆ ತಗೊಳ್ಳುವಂಥದ್ದು ಮತ್ತು ಅದು ಸಿಂಧು ಆಗೋಂಥ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ದೇಶಾದ್ಯಂತ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಒಂದು ಆಂದೋಲನ ನಡೀತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತ ಪರಿಷ್ಕರಣಾ ಪಟ್ಟಿ ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ರಾಜ್ಯದಲ್ಲೂ ಸಹ ಜುಲೈ 29ರಿಂದ ಚಾಲನೆ ಆಗಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಭಾಳ ಉದ್ದೇಶ ಬಂದು ಎಲ್ರಿಗೂ ಸಹ ನಮ್ಮ ಮತ ನಮ್ಮ ಹಕ್ಕು, ಪ್ರತಿಯೊಬ್ಬರಿಗೂ ಸಹ ಮತ ಕಾಯಂಗೊಳಿಸುವಂಥದ್ದು. ಏನು ಸ್ವಲ್ಪ ಡೆತ್ ಇರೋಂಥದ್ದು, ಡಬಲ್ ಎಂಟ್ರಿ ಇರೋಂಥದ್ದು, 2 ಕಡೆ 3 ಕಡೆ ಇರೋಂಥ ಮತಗಳೆಲ್ಲನೂ ಸಹ ಪರಿಷ್ಕರಣೆ ಮಾಡಿ ಎಲ್ಲಾದರೂ ಒಂದು ಕಡೆ ಅವ್ರು ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋಂಥದ್ದು. ಮತ್ತು ಯಾರಾದರೂ ವಿದೇಶಿ ಪ್ರಜೆಗಳು, ಬಾಂಗ್ಲಾ ನುಸುಳುಕೋರರು, ಆ ಥರದ್ದು ಏನಾದರೂ ಪ್ರಜೆಗಳು ನಮ್ಮದ ದೇಶದ ಒಂದು ವೋಟರ್ ಐಡೆಂಟಿಟಿ ಕಾರ್ಡ್ನ ಇಟ್ಕೊಂಡು ಅದನ್ನು ಬಳಸ್ಕೊಳ್ತಾ ಇದ್ದಾರೆ. ಅಂಥವೆಲ್ಲನೂ ಸಹ ಪರಿಷ್ಕರಣೆಯಲ್ಲಿ ತೆಗೆದುಹಾಕಂಥ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಆಗಿರೋಂಥದ್ದು. ಶಿಡ್ಲಘಟ್ಟ ತಾಲೂಕಿನಲ್ಲೂ ಸಹ ಈಗ SIR ಪ್ರಕ್ರಿಯೆ ಪ್ರಾರಂಭ ಆಗಿ ಸುಮಾರು 2 ಲಕ್ಷ ಮತ ಇರೋಂಥ 2,10,000 ಇರೋಂಥ ಮತಕ್ಷೇತ್ರದಲ್ಲಿ ಸುಮಾರು 97% ಟ್ರ್ಯಾಕಿಂಗ್ ಆಗಿರೋಂಥದ್ದು ಸಹ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದಾರೆ. ಜೊತೆಗೆ ಈಗ ಪ್ರತಿ BLOಗಳು ಬೂತ್ ಮಟ್ಟದಲ್ಲಿ ಅವರವರ ಕಾರ್ಯವ್ಯಾಪ್ತಿ ಏನಿತ್ತು ಅಲ್ಲೆಲ್ಲನೂ ಸಹ ಮತದಾರರ ಮನೆಗಳಿಗೆ ಹೋಗೋಂಥದ್ದು, ಅವರಿಗೆ ಎನ್ಯುಮರೇಷನ್ ಫಾರಮ್ನ ಕೊಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಎನ್ಯುಮರೇಷನ್ ಫಾರಮ್ ಅಂದರೆ ಭಾಳ ಒಂದು ವ್ಯವಸ್ಥಿತವಾದಂಥ ಫಾರಮು. ಈ ಎನ್ಯುಮರೇಷನ್ ಫಾರಮ್ಗೆ ಪ್ರತಿಯೊಬ್ಬ ಮತದಾರನು ಸಹ ಭರ್ತಿ ಮಾಡಿ ಸಹಿ ಮಾಡಿ ಅದನ್ನು BLOಗೆ ಹಿಂದಿರುಗಿಸಿದ್ರೆ ಮಾತ್ರನೇ ನಮಗೆ ಮತ ಉಳ್ಕೊಳ್ತದೆ ಮತದಾರ ಪಟ್ಟಿಲಿ. ಇಲ್ದಿದ್ರೆ ಅದನ್ನು ಹಿಂದಿರುಗಿಸ್ಲಿಲ್ಲ, ನಿಧಾನವಾಗಿ ಕೊಡೋಣ, ನೋಡೋಣ, ಇದೇನೋ ಕೊಟ್ಟಿದ್ದಾರೆ, ನಾವು ಅದನ್ನು ಮೈಮರೆತರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮತನ ಕಳ್ಕೊಳ್ಳೋಂಥ ಆತಂಕನೂ ಸಹ ಹೆಚ್ಚಾಗಿ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಚುನಾವಣಾ ಆಯೋಗದ ಗಡುವು ಏನಿದೆ ಈ ತಿಂಗಳ 29, ಅದರೊಳಗಡೆ ನಾವು ಈ ಎನ್ಯುಮರೇಷನ್ ಫಾರ್ಮ್ನ ಫಿಲಪ್ ಮಾಡಿ ನಾವು ಕೊಡೋಂಥದ್ದು ಆಗಬೇಕು. ಎನ್ಯುಮರೇಷನ್ ಫಾರಮಲ್ಲಿ 2 ರೀತಿ ನಾವು ನೋಡ್ಬೋದು. ಒಂದು 2002 ಮತದಾರರ ಪಟ್ಟಿಲಿ ಇರೋಂಥ ಒಂದು ವೋಟರ್ ಐಡೆಂಟಿಟಿ ನಂಬರು, ಮತ್ತು ಈಗಿನ ಆಧಾರ್ ನಂಬರು, ಮತ್ತು ನಮ್ಮ ತಂದೆ ತಾಯಿಯ ಸಂಪೂರ್ಣ ಮಾಹಿತಿ, ಅವತ್ತಿನ ವೋಟರ್ ಲಿಸ್ಟ್ನ ಯಾವ ಮತದಾರ ಕ್ಷೇತ್ರದಲ್ಲಿ ನಾವು ಇದ್ವಿ, ಈ ರೀತಿಯಾದಂಥ ಮಾಹಿತಿನ ನಾವು ಅಲ್ಲಿ ಬರೀಬೇಕಾಗ್ತದೆ. ಇತ್ತೀಚಿನ ಮಕ್ಕಳು 25 ವರ್ಷ ಇಲ್ಲ 30 ವರ್ಷ ಮೇಲ್ಪಟ್ಟಂಥವ್ರು ಮತದಾನ ಇರೋಂಥವರು, ಅವರು ಸಹ ಅವರ ತಂದೆ ಅಥವಾ ತಾಯಿಯ ಸಂಪೂರ್ಣ ಮಾಹಿತಿನ ಅದರಲ್ಲಿ ನಮೂದನೆ ಮಾಡಿ ಸಹಿ ಮಾಡಿ ಕೊಡೋಂಥದ್ದು ಆಗಬೇಕು. ಭಾಳ ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇವೆಲ್ಲನೂ ಸಹ ನೋಡ್ತಾ ಇದ್ವಿ. ಅದೇ ಕಾರಣಕ್ಕೆ ಪ್ರತಿಯೊಂದು ಎನ್ಯುಮರೇಷನ್ ಫಾರಮಲ್ಲೂ ಸಹ ನಮ್ಮ ಮತದ ಮಾಹಿತಿ, ನಮ್ಮ ಭಾವಚಿತ್ರ, ಜೊತೆಗೆ ಅದೊಂದು QR ಕೋಡ್ ಸ್ಕ್ಯಾನರು, ಜೊತೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಹ ನಮ್ಮ ಮತದಾರ ಪರಿಷ್ಕರಣಾ ಎನ್ಯುಮರೇಷನ್ ಫಾರಮಲ್ಲಿ ಎಲ್ಲ ಇರೋಂಥದ್ದು ನಾವು ನೋಡ್ತಾ ಇದ್ವಿ. ಆಮೇಲೆ BLO ಹೆಸರು, ನಂಬರು ಸಹ, ಫೋನ್ ನಂಬರು ಸಹ ಅದರಲ್ಲಿ ಹಾಕಿರ್ತಾರೆ. ನಮಗೇನೇ ಗೊತ್ತಾಗಿಲ್ಲ ಅಂದ್ರೆ ಆ BLO ಫೋನ್ ಮಾಡಿಕೊಂಡ್ರೆ ಅವ್ರು ಸಂಪೂರ್ಣವಾಗಿ ಮಾಹಿತಿನ ಕೊಡೋಂಥದ್ದು ಅವ್ರು ಮಾಡ್ತಾ ಇದ್ದಾರೆ. ಮತ್ತು ಭರ್ತಿ ಮಾಡೋದಕ್ಕೂ ಸಹ ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕ್ಷೇತ್ರದ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಇನ್ನೂ ತಡ ಮಾಡೋದು ಬೇಡ. ಪ್ರತಿಯೊಬ್ಬರೂ ಸಹ ಆ ಪರಿಷ್ಕರಣೆ ಫಾರಮ್ನ ಯಾರಾದರೂ ಸಹಾಯ ತಗೊಂಡು ಫಿಲಪ್ ಮಾಡೋದು, ಇಲ್ಲ BLO ಜೊತೆ ಮಾತಾಡ್ಕೊಂಡು ಫಿಲಪ್ ಮಾಡಿ ಆ ಎನ್ಯುಮರೇಷನ್ ಫಾರಮ್ನ ಎಷ್ಟು ಜಲ್ದಿ ನಾವು ಹಿಂದಿರುಗಿಸಿ ಅದನ್ನು ಅಪ್ಲೋಡ್ ಮಾಡ್ತೀವಿ, ಅಷ್ಟು ಶೀಘ್ರವಾಗಿ ನಮ್ಮ ಮತ ನಮ್ಮ ಹಕ್ಕು ಉಳ್ಕೊಳ್ತದೆ ಅಂತೇಳಿ ನಮ್ಮ ಪ್ರಯತ್ನ, ಕಾಂಗ್ರೆಸ್ ಪಕ್ಷದ ಪ್ರಯತ್ನ, ಕಾಂಗ್ರೆಸ್ ವರಿಷ್ಠರ ಒಂದು ದೊಡ್ಡ ಮಟ್ಟದ ಆಂದೋಲನ ಇಲ್ಲಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ತಗೊಂಡು ಮಾಡ್ತಾ ಇರೋಂಥದ್ದು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಜಾಗೃತಿ ವಹಿಸೋಂಥದ್ದು ಮತ್ತು ಜನರಲ್ಲಿ ಅರಿವು ಮೂಡಿಸೋಂಥ ಒಂದು ಸಭೆನ ನಾವು ಸಹ SIR ಕಾರ್ಯಕ್ರಮದ ಭಾಗವಾಗಿ ಇದೇ ಭಾನುವಾರ ನಾವು ಇಲ್ಲಿ ದೊಡ್ಡ ಮಟ್ಟದ ತಾಲೂಕಿನ ಎಲ್ಲ ಬೂತ್ಗಳಿಂದಲೂ ಸಹ ಒಂದು ಮುಖಂಡರುಗಳು, ಸದಸ್ಯರು, ಪದಾಧಿಕಾರಿಗಳು ಮತ್ತು ನಮ್ಮೆಲ್ಲ ಸಾರ್ವಜನಿಕ ಬಂಧುಗಳು ಸಹ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋಂಥದ್ದು. ಅವರೆಲ್ಲರಲ್ಲೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥದ್ದು. ಶೀಘ್ರವಾಗಿ ತಮ್ಮ ಊರುಗಳಲ್ಲಿ ಎಲ್ಲರೂ ಸಹ ಜವಾಬ್ದಾರಿ ತಗೊಂಡು ಆ ಫಾರಮ್ನ ಭರ್ತಿ ಮಾಡಿ ಆ BLOಗಳಿಗೆ ಹಿಂದಿರುಗಿಸೋಂಥ ವಿಚಾರವಾಗಿ ಅವ್ರಿಗೆ ಸಂಪೂರ್ಣವಾದಂಥ ಒಂದು ಮಾಹಿತಿನ ಕೊಟ್ಟು ಅವ್ರನ್ನ ಸಜ್ಜುಗೊಳಿಸೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಈ ಭಾನುವಾರ ಎಲ್ಲರೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮನ, ಸಭೆನ ಯಶಸ್ವಿಗೊಳಿಸುವಂಥದ್ದಾಗಬೇಕು. ಮತ್ತು ನಮ್ಮ ಹಕ್ಕನ್ನು ನಾವು ಉಳಿಸ್ಕೊಳ್ಳೋಂಥದ್ದನ್ನು ಸಹ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಬೇಕು ಅಂತೇಳಿ ನಮ್ಮ ಪ್ರಯತ್ನ. ಹೀಗಾಗಿ
ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಅಂತೇಳಿ ನಾನು ಎಲ್ಲರಲ್ಲೂ ಸಹ ತಮ್ಮ ಮುಖೇನ ಮನವಿ ಮಾಡಿಕೊಡ್ತೀನಿ. ಈಗ BL ಸಹ BLOಗಳ ಜೊತೆಗೆ ಒಬ್ಬೊಬ್ಬರನ್ನ BLA ಅಂತೇಳಿ ಒಬ್ಬೊಬ್ಬ ಪಕ್ಷದ ಮುಖಂಡಗಳನ್ನ ನೇಮಕ ಮಾಡಿದ್ದಾರೆ. ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು. ನಮ್ಮ ಮುಖಂಡಗಳನ್ನು ಸಹ ನಾವು BLA ರೀತಿ ಒಂದು ಬೂತ್ಗೆ 2-3 ನಾವು ಪಟ್ಟಿ ಮಾಡಿ ನಾವು ಈಗಾಗಲೇ ಬೂತ್ ಲೆವೆಲಲ್ಲಿ ಅವ್ರು ಕೆಲಸ ಮಾಡೋದಕ್ಕೆ ತಾಕೀತು ಮಾಡಿದ್ದೀವಿ. ಅವ್ರು ಮಾಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರ ಪಕ್ಷದ ಮುಖಂಡರು ಅನುಯಾಯಿಗಳು ಏನಿರ್ತಾರೆ ಅವರೆಲ್ಲರದ್ದು ಸಹ ಜವಾಬ್ದಾರಿ. ಇದು ಒಟ್ಟಾರೆ ಅವ್ರ ಊರಲ್ಲಿರೋಂಥ ಮತನ ಎಲ್ಲೂ ಸಹ ತೊಂದರೆ ಆಗದಿರೋ ರೀತಿ ಆ ಮತನ ಮತ್ತೆ ಉಳಿಸೋಂಥದ್ದಾಗಬೇಕು. ತಿಳುವಳಿಕೆ ಇದ್ದಿದ್ದಂಥವ್ರಿಗೆ ತಿಳುವಳಿಕೆ ಕೊಡೋಂಥದ್ದಾಗಬೇಕು. ಮತ್ತು ಬರೆದಿದ್ದಂಥವ್ರಿಗೆ ನಾವು ಸ್ವಲ್ಪ ಸಹಾಯ ಮಾಡಿ ಬರೆದು ಆ ಫಾರಮ್ನ ಭರ್ತಿ ಮಾಡಿ ಕೊಡೋಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಮುಖಂಡಗಳು ಸಹ ನಮ್ಮ ಬೆಂಬಲಿಗರು ಆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಹೆಚ್ಚು ರೀತಿಯಲ್ಲಿ ಇದನ್ನು ತ್ವರಿತ ಮಾಡೋಂಥದ್ದು, ಶೀಘ್ರವಾಗಿ ಮುಗಿಸೋಂಥದ್ದು. 29 ಗಡುವು ಒಳಗಡೆ, ಒಂದು 25 ಒಳಗಡೆ ನಮ್ಮ ಎಲ್ಲನೂ ಸಹ ಎನ್ಯುಮರೇಷನ್ ಫಾರ್ಮ್ಸ್ನ ಫಿಲಪ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿಸೋಂಥ ಕೆಲಸ ಮಾಡಬೇಕು ಅಂಥೇಳಿ ನಾವು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಯಶಸ್ಸಾಗಬೇಕು. ನಮ್ಮ ತಾಲೂಕಿನಲ್ಲಿ ಯಾರೂ ಸಹ ಮತ ಕಳ್ಕೊಬಾರ್ದು, ಎಲ್ಲರೂ ಪಡ್ಕೊಬೇಕು ಅಂತೇಳಿ ನಮ್ಮ ಉದ್ದೇಶ. ಸರ್, SIR ಅಲ್ಲಿ ಈಗಾಗಲೇ ಅಕ್ರಮ ನಡೀತಾ ಇದೆ ಅಂತ ಹೇಳ್ಬಿಟ್ಟು BJP ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ತೀರಿ ಸರ್? ಈಗ ಕಾಂಗ್ರೆಸ್ ಪಕ್ಷದ ಉದ್ದೇಶ ಪ್ರತಿಯೊಬ್ಬರಿಗೂ ಸಹ ಏನು ಹಕ್ಕಿದೆ ಸಂವಿಧಾನದ ಹಕ್ಕು ಮತನ ಪಡ್ಕೊಳ್ಳೋಂಥದ್ದು, ಅದನ್ನು ಪಡ್ಕೊಬೇಕು. ಅದಕ್ಕೆ ಏನು ಬೇಕು ಅದಕ್ಕೆಲ್ಲನೂ ಸಹ ಎಚ್ಚರಿಕೆ ವಹಿಸಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಅಧಿಕಾರಿಗಳಿಗೆ ಸೂಚನೆ ಕೊಡೋಂಥದ್ದು, ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಡೋಂಥದ್ದು, ಮನವಿ ಮಾಡೋಂಥದ್ದು ಎಲ್ಲನೂ ಸಹ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರತಿ ಪಕ್ಷದ BLA ಅಲ್ಲಿ ಇರ್ತಾರೆ. ಅವರ ಪಕ್ಷದವರು ಇರ್ತಾರೆ, ನಮ್ಮ ಪಕ್ಷದವರು ಇರ್ತಾರೆ, ಇತರೆ ಪಕ್ಷದವರು ಇರ್ತಾರೆ. ಅವರ ನೇಮಿಸಿರೋಂಥ BLA ಅವ್ರ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದ್ರೆ ಇಲ್ಲಿ ಅಕ್ರಮ ನಡೆಯುವಂಥದ್ದು ಏನಿರೋದಿಲ್ಲ. ಇಲ್ಲಿ BLAಗಳನ್ನ ನೇಮಿಸಿ ಅವರು ಅಲ್ಲಿ ಬೂತ್ ಮಾಡ್ದಲ್ಲೋ ಇಲ್ಲ ಗ್ರಾಮ ಮಾಡ್ದಲ್ಲ ಅವ್ರು ಕೆಲಸ ಮಾಡಿದ್ರೆ ಅವ್ರೇನೋ ಅವ್ರ ಪರ್ಸನಲ್ ಕೆಲಸ ಮಾಡ್ಕೊಂಡಿದ್ರೆ ಅವಾಗ ಅದು SIR ಪ್ರಕ್ರಿಯೆ ಸರಿಯಾದ ರೀತಿಯಲ್ಲಿ ಆಗೋದಿಲ್ಲ. ಎಲ್ಲನೂ ಸಹ ಮಾತಿನಲ್ಲಿ ಶೂರತ್ವ ತೋರಿಸ್ಕೊಂಡು ಎಲ್ಲೋ ಒಂದು ಕಡೆ ತಪ್ಪು ನುಡ್ಕೋದು, ಉಳುಕು ನುಡ್ಕೋದು, ಇದೇ ಕೆಲಸಗಳು BJPದಿಂದ ಆಗ್ತಾನೆ ಇರೋಂಥದ್ದು ನಾವು ನೋಡ್ತಾ ಇದ್ವಿ. ಹಂಗಾಗಿ ಇದು ಸರಿಯಾದ ದಿಸೆಯಲ್ಲಿ ಹೋಗ್ತಾ ಇದೆ. ಎಲ್ರಿಗೂ ಸಹ ಈ SIR ಇಂದ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಭಾವನೆ. ನೋಡಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದು. ಎಲ್ಲ ಕಾಂಗ್ರೆಸ್ನ ಮುಖಂಡರುಗಳು, ಪದಾಧಿಕಾರಿಗಳು ಮತ್ತು ನಮ್ಮ ಅಭಿಮಾನಿ ಬಂಧುಗಳು, ಸಾರ್ವಜನಿಕ ಬಂಧುಗಳು ಎಲ್ಲರೂ ಸಹ ಇಲ್ಲಿ ಕರೆದಿದ್ದೀವಿ. ಎಲ್ಲರೂ ವಿಶೇಷನೇ. ನಮ್ಮದು ಕಾಂಗ್ರೆಸ್ ಚಿಹ್ನೆ ಅಂದರೆ ಅದೆಲ್ರಿಗೂ ಸಹ ವಿಶೇಷ ಅತಿಥಿ. ಆ ಚಿಹ್ನೆ ಅಡಿಯಲ್ಲಿ ಎಲ್ಲರೂ ಸಹ ನಾವು ಒಟ್ಟಾಗಿ ಕೆಲಸ ಮಾಡೋಂಥದ್ದು ಆಗಬೇಕು. ಆ ನಿಟ್ಟಿನಲ್ಲಿ ವರಿಷ್ಠರು ಏನು ತಾಕೀತು ಮಾಡಿದ್ದಾರೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಹೀಗಾಗಿ ಎಲ್ಲರೂ ಸಹ ಆಗಮಿಸ್ತಾರೆ. ಎಲ್ಲರೂ ಸ್ಪೆಷಲೇ ನಮಗೆ. ಸರ್, ಇಲ್ಲಿ ನಾವು ತೋಟದ ಮನೆಯಲ್ಲಿ ನೋಡಿದ್ರೆ ಒಂದು 10 ಟಗರು ಮರಿಗಳಿತ್ತು. ಅವತ್ತೇನೋ ಬಾಡೂಟ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಏನಾದರೂ ಊಟದ ವ್ಯವಸ್ಥೆಗಳಿದೆಯಾ ಸರ್? ಹೌದು, ಈಗ ಬಂದವರಿಗೆ ಸಾಕಷ್ಟು ಇವತ್ತು ಭಾನುವಾರದ ದಿನ ಇರೋದ್ರಿಂದ ಒಂದಷ್ಟು ಊಟದ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಬಂದು ಹಂಗೆ ಮೀಟಿಂಗ್ನ ಅಲ್ಲಿ ಭಾಗವಹಿಸೋಂಥದ್ದು, ಇದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು, ಮತ್ತು ವಾಪಸ್ ಹೋಗ್ತಾ ಊಟ ಮಾಡಿ ಅವರು ಮತ್ತೆ ಊರುಗಳಿಗೆ ಹೋಗೋಂಥ ಬೆಳವಣಿಗೆ. ಆ ನಿಟ್ಟಿನಲ್ಲಿ ಒಂದು ಊಟದ ವ್ಯವಸ್ಥೆನೂ ಸಹ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸಹ ಊಟ ಮಾಡೋಗಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್? ಒಂದು ಬೂತಿಂದ ಅವರೇಜ್ 20ರಿಂದ 25 ಜನ ಅಂತ ಹೇಳಿದ್ದೀವಿ. ಪ್ರತಿ ಬೂತ್ನಲ್ಲೂ ಸಹ ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ. ನಮ್ಮ ಮುಖಂಡರಿಗೆ ಹೇಳೋಂಥದ್ದು ನೋಡಿದ್ರೆ ಒಂದು 7-8 ಸಾವಿರಕ್ಕೂ ಹೆಚ್ಚು ಜನ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಎಲ್ಲ ಬಂದವರಿಗೆ ವ್ಯವಸ್ಥಿತವಾದಂಥ ವಾತಾವರಣನ ನಾವಿಲ್ಲಿ, ಹೆಂಗೂ ತೋಟ ಇರೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ. ಎಲ್ಲರೂ ಬಂದು ಇಲ್ಲಿ ಭಾಗವಹಿಸಿ ಊಟ ಮಾಡಿ ಹೋಗ್ತಾರೆ. ಅದು ನೆಮ್ಮದಿಯಾಗಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಏನು ಬ್ಯುಸಿ ಇದ್ದಾರೆ, ಯಾರ ಶಕ್ತಿ ಪ್ರದರ್ಶನ ನೋಡೋಕೆ ಅವ್ರ ಸಮಯ ಎಲ್ಲಿದೆ? ಇವತ್ತಿನ ಪರಿಸ್ಥಿತಿನೂ ಶಕ್ತಿ ಪ್ರದರ್ಶನ ಎಲ್ಲಿದೆ? ಸಮಯ ಎಲ್ಲಿದೆ? ಅವಕಾಶ ಎಲ್ಲಿದೆ? ಈಗ ನಮ್ಮ ಶಕ್ತಿ ಪ್ರದರ್ಶನ ಏನು ಅಂದ್ಬಿಟ್ಟು 2023ರಲ್ಲೇ ಎಲ್ಲ ಪಕ್ಷಗಳಿಗೂ ಅರಿವಾಗಿದೆ. ಅದು ಜನ ಕೊಟ್ಟಿರೋಂಥ ಶಕ್ತಿ. 52,000 ಮತ ಕೊಟ್ಟಿರೋಂಥದ್ದು ಯಾವುದು ಪಾರ್ಟಿ ಪಕ್ಷ ಇಲ್ಲದೆ ಇರೋಂಥದ್ದು, ಅದೇ ದೊಡ್ಡ ಶಕ್ತಿ. ನಮಗೆ ಜನಗಳೇ ಶಕ್ತಿ. ಹಾಗಾಗಿ ಆ ಶಕ್ತಿ ನಮ್ಮನ್ನು ಯಾವ ಥರ ತೀರ್ಮಾನ ಮಾಡೋದು ಅದನ್ನು ನಾವು ತಲೆ ಬಾಗಿಸ್ಬೇಕಾಗ್ತದೆ. ಅದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೆಯ ಸಂದೇಶ ಬರ್ತದೆ ಅಂತ ನಾನು ಭಾವಿಸಿದ್ದೀನಿ.